ಹೊರಗಡೆ ಹಾಕಿದ್ದೀನಿ, ಬನ್ನಿ ಎಲ್ಲರೂ ಮಿಕ್ಸ್ ಮಾಡು. ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮೂರು ಚೆನ್ನಾಗಿ ಮಿಕ್ಸ್ ಮಾಡು. ಯಾವಾಗ್ಲಾರ ಬರ್ಲಿ ಇದನ್ನೊಂದು ಹಿಡ್ಕೊಂಡು ಹೊಡ್ಬಂದ್ಬಿಡ್ತೀಯ, ವಿಡಿಯೋ ಹಿಡಿಯಕ್ಕೆ ಅಂತ ಬೈತೀಯ. ತುಂಬಾ ಎಲ್ಲಾ ಆಂಗಲ್ ಅಲ್ಲೂ ಬರ್ತಿದ್ವಿ. ನಾವು ಸ್ಕೂಲಲ್ಲಿ ಬರಿಬೇಕಾದ್ರೆ ಈ ಆಂಗಲ್ ಅಲ್ಲಿ ಸಾಕಾದಾಗ ಈ ರೀತಿ ಬರಿತಿದ್ದು. ಏನು ನೀವಿದ್ದಂಗೆ ಐತೆನತ್ತೆ ಇವಾಗ್ಲೂ? ನಾನಿದ್ದಂಗೆ ಐತೆ, ಆದ್ರೆ ಅದೇ ಮರಗೆ ವಿಡಿಯೋ ಮಾಡಾಳು, ಬಾಯ್ ಮಾಡಾಳು ಅಂತವ. ನಾನೇನಂದೆ ಅವರೆಕಾಯಿ ಹಬ್ಬ, ಅವರೆಕಾಯಿ ಮೇಳ ಇವತ್ತು. ಚೆನ್ನಾಗೈತೆ ಕಣೆ ನೋಡಿ ಇಲ್ಲಿ. ಎಷ್ಟು ಡೈಲಿ ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನಂತೂ ಕೆಲಸ ಹೊಂಚ್ಕೊಂಡು ಬ್ಯುಸಿ ಆಗಿದ್ದೀನಿ. ಇದೇ ನಿಮ್ ಪೇಪರ್ ಕಟ್ ಮಾಡ್ತಾವ್ರೆ ಅಂತಲ್ಲ, ನಾನು ಆಲ್ರೆಡಿ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ನಲ್ಲ. ಅಂದ್ರೆ ನಿಮ್ಗೆ ಗಿಫ್ಟ್ ಕಳಿಸ್ಕೊಡ್ತೀನಿ, ನಿಮ್ಮ ಹೆಸರೆಲ್ಲ ಕಮೆಂಟ್ ಬಾಕ್ಸ್ 24 ಗಂಟೆಗೆ ಆಫ್ ಮಾಡಿ ಅಂತ. ಕಮೆಂಟ್ ಬಾಕ್ಸ್ ಇವಾಗ ಆಫ್ ಆಗಿದೆ. ಅಂದ್ರೆ ಇವತ್ತು ಮಂಗಳವಾರ, ಸೋಮವಾರ ಅಪ್ಲೋಡ್ ಮಾಡಿದ್ದು. ಅದಕ್ಕೋಸ್ಕರ ನಿಮ್ಮ ಎಲ್ಲ ನೇಮ್ನು ಕೂಡ ಬರೆಯೋದಕ್ಕೆ ಅಂತೇಳಿ ಈ ಕೆಲಸ ಹೊಂಚ್ಕೊಂಡು ಕೂತಿದ್ದೀನಿ. ಎಷ್ಟೊತ್ತಾಗುತ್ತೋ ಏನೋ. ತುಂಬಾ ಕಮೆಂಟ್ಸ್ ಬಂದಿದೆ. ಯೂಟ್ಯೂಬಲ್ಲಿ 200 ಮೇಲ್ ಬಂದಿದೆ, ಫೇಸ್ಬುಕ್ಕಲ್ಲೂ 500 ಮೇಲ್ ಬಂದಿದೆ, ಮತ್ತೆ ಇನ್ಸ್ಟಾಗ್ರಾಮಲ್ಲಿ 700 ಮೇಲ್ ಬಂದಿದೆ. ಎಲ್ಲ ಟೋಟಲ್ ಆಗಿ ಹತ್ತತ್ರ 2000 ನೇಮ್, 1500 ಮೇಲೆ ನೇಮ್ ಆಗುತ್ತೆ. ಅದನ್ನೆಲ್ಲ ಬರಿಬೇಕು. ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೇಗೆಲ್ಲ ನಾನು ನೇಮ್ ಎಲ್ಲ ಬರೆದಿದ್ದು, ಮತ್ತೆ ಸೆಲೆಕ್ಟ್ ಯಾವ ರೀತಿ ಮಾಡಿದ್ದೆ ಅದನ್ನೆಲ್ಲ ಕೂಡ ನಾನು ಹೇಳಿದ್ದೆ. ಆಲ್ರೆಡಿ ಲೇಟ್ ಆಗುತ್ತೆ ಅಂತೇಳಿ ಇನ್ಸ್ಟಾಗ್ರಾಮಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಯಾಕಂತಂದರೆ ನಾನು ಟ್ರಿಪ್ ಹೋಗಿ ಬಂದು ಸ್ವಲ್ಪ ಹುಷಾರಿಲ್ದಂಗೆ ಆಯಿತು. ಹಾಗೆ ನಮ್ಮೂರಲ್ಲಿ ಜಾತ್ರೆ ಕೂಡ ನಡೀತಾ ಇದೆ. ಅಲ್ಲಿಗೆ ಹೋಗ್ದಲೇ ರೀತಿ ನಾನು ಇದನ್ನು ರೆಡಿ ಮಾಡ್ತಾ ಇದ್ದೀನಿ. ನೋಡೋಣ, ಅಲ್ಲಿಗೆ ಹೋದರೆ ಅಲ್ಲೇ ಸೆಲೆಕ್ಟ್ ಮಾಡೋಣ, ಒಂಚೂರು ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡಿ ಅಂತ. ಬನ್ನಿ ಇವಾಗ ನೋಡೋಣ ಯಾರ್ಯಾರ ಹೆಸರುಗಳೆಲ್ಲ ಬರೆಯೋದಕ್ಕೆ ಶುರು ಮಾಡೋಣ. ನಮ್ಮನೆಯವ್ರು ಬಂದ್ರಂತೂ ಇವತ್ತು ಸುಪ್ರಭಾತ. ಯಾಕಂತಂದರೆ ಈ ಕೆಲಸ ಬೇಕಾ ಇದೆಲ್ಲವ ಅಂತಾರೆ. ಆದರೆ ನನಗೊಂಥರ ಕ್ರೇಜು ಇವೆಲ್ಲ. ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತಾರೆ, ನೋಡಿ ಯಾರು ಗೆಲ್ತಾರೆ. ಆ ಥರ ಚಿಕ್ಕ ಚಿಕ್ಕ ವಿಷಯದಲ್ಲಿ ನಾನೇನು ದೊಡ್ಡ ಗಿಫ್ಟ್ ಕಳಿಸ್ತಾ ಇದ್ದೀನಿ ಅಂತ ಏನಂತಲ್ಲ, ನನ್ನ ಕೈಲಾದ ಮಟ್ಟಿಗೆ ಚಿಕ್ಕ ಗಿಫ್ಟನ್ನು ನಿಮಗೆ ಕಳಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ನೀವು ತುಂಬ ಜನ ಕಮೆಂಟ್ ಮಾಡಿದ್ರಲ್ಲ, ಅದು ನನಗೆ ತುಂಬ ಖುಷಿ ಆಯಿತು. ಇವತ್ತು 50,000 ಜನ ಆಗಿರೋರು ಮುಂದೆ ಬೇಗ 100K ಮಾಡಿ ದೊಡ್ಡದಾಗಿ ಸೆಲೆಬ್ರೇಷನ್ ಮಾಡೋಣ. ಈಗ ಸದ್ಯಕ್ಕೆ ಇಷ್ಟನ್ನು ಕಳಿಸ್ತಾ ಇದ್ದೀನಿ. ಯಾರು ವಿನ್ನರ್ ಆಗ್ತಾರೆ ಅಂತ ನೋಡೋ ಕ್ಯೂರಿಯಾಸಿಟಿ ನನಗೂ ಕೂಡ ಇದೆ. ಬನ್ನಿ ಇವಾಗ ಹೆಸರು ಬರೀತೀನಿ. ಯಾವ್ಯಾವ ಕಡೆ ಅಂದರೆ ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಎಲ್ಲ ಕಡೆನೂ ಕೂಡ ಹೆಸರು ತಗೋಬೇಕು. ಕೆಲಸ ಶುರು ಮಾಡೋಣ ಬನ್ನಿ. ಯಾಕೆ ಎಲ್ಲ ಚೀಟಿ ಹೆಂಗೆ ಕಲಿಸ್ತಾ ಇದೆಯಾ? ಚೀಟಿಗಳ ಹೇಳಿದ ನೆನೆ ಸರ್ ಗಿಫ್ಟ್ ಅಂತ. ಒಳ್ಳೆ ಟೈಮಿಗೆ ದೇವ್ರು ಬಂದಂಗೆ ಬಂದೆ. ಬಾಯಿಲ್ಲ ಅದ್ರಾಗಿರೋ ಓದಿ ಹೇಳು. ಒಬ್ಬೊಬ್ಬರ ಹೆಸರು ಚೀಟಿ ಮೇಲೆ ಬರೆಯೋಣ. ಏನು ಚೀಟಿ ಬರೆಯಕ್ಕೆ ಹೆಸರುಗಳ? ಕಮೆಂಟ್ ಮಾಡಿರೋದೆಲ್ಲ ಹೆಸರು ಬರಿಬೇಕಲ್ರಿ ಅವ್ರಿಗೆ ಗಿಫ್ಟ್ ಕಳ್ಸಕ್ಕೆ. ಎಲ್ಲರ ಹೆಸರು ಬರಿಬೇಕಾ? ಯಾವುದು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲ ಕಡೆಯಿಂದಲೂ ಬರಿಬೇಕು. ನೀವು ಹೆಸರು ಹೇಳ್ರಿ, ನಾನು ಬೇಗ ಬರಿತೀನಿ. ಎಲ್ಲಿ ಯಾರ ಹೆಸರು? ಮೊಬೈಲಲ್ಲಿ ತೆಗೆದು ಕಮೆಂಟ್ ಮಾಡಿರತ್ತವ. ಕೊಡಿ, ಹೇಳ್ತೀರಾ? ಆದಷ್ಟು ಹೇಳ್ತೀನಿ, ಕೊಡಿ. ಆದಷ್ಟು ಅಲ್ಲ, ಎಲ್ಲವನ್ನೂ ಹೇಳ್ಬೇಕು. ಫಸ್ಟ್ ಇನ್ಸ್ಟಾಗ್ರಾಮ್ ತೆಗೀರಿ, ಆಮೇಲೆ ಯೂಟ್ಯೂಬು, ಫೇಸ್ಬುಕ್ಕು ನೋಡೋಣ. ಸರಿನಾ? ಪಟಾಪಟ ನೀವು ಹೇಳ್ತಾ ಹೋಗಿ, ನಾನು ಬರಿತಾ ಹೋಗ್ತೀನಿ. ಕಟ್ ಮಾಡ್ತೀನಿ ತಡೀರಿ, ಬೇಕಲ್ಲ. ಹತ್ತತ್ರ ಒಂದು ಎಲ್ಲ ಕಡೆಯಿಂದ ಒಂದು ಹತ್ತತ್ರ ಒಂದು 1,800 ಕಮೆಂಟ್ ಬಂದವೆ. ಇಲ್ಲೈತೆ ನೋಡು ಈ ವಿಡಿಯೋ. ಶುರು ಮಾಡೋಣ. ಹಾಂ, ಎಲ್ಲೇ ಕಮೆಂಟ್ ಕಮೆಂಟ್ ಬಾಕ್ಸ್ ಓಪನ್ ಮಾಡ್ತೀನಿ. ಸೌಂಡ್ ಆಫ್ ಮಾಡು. ಈಗ ಎಲ್ಲರ ಹೆಸರುಗಳ್ನು ಒಂದ್ ಕಡೆಯಿಂದ ಹೇಳಿದ್ನ ಹೇಳ್ಬೇಡ. ಆಮೇಲೆ ಯಾರಾದ್ರೂ 2 ಸತಿ ಮಾಡಿದ್ರೆ ಅವ್ರ ಹೆಸರು ಒಂದೇ ಸತಿ ಹೇಳು. ಸರಿನೇನ್ರಿ? ಸರಿ, ಸ್ಟಾರ್ಟ್. ಹೇಳ್ರಿ. ದಿವ್ಯರಾಜ್. ಎಲ್ಲೈತಪ್ಪ? ಮೊದಲನೇ ಹಾಕ್ಬಿಟ್ಟೆ. ಎಲ್ಲದು ಅವರವೇ. ಫೀಲಿಂಗ್ ಸಮೇತ ಹೇಳ್ಬೇಕು. ಹೌದಾ? ಬೇಗ ಬೇಗ. ಮೊದಲನೇದಾದ್ರೆ ಲಾವಣ್ಯ ಹರ್ಷಿತ್. ಹೇಳು ಅವ್ರು ಹೆಂಗೆ ಬರ್ದವ್ರೆ. LAVA NY AHARISH 26. ಅಂಡರ್ಸ್ಕೋರ್ ಏನಿಲ್ವಾ? ಇಲ್ಲ, ಏನಿಲ್ಲ, ಬರೀ 26. ನೆಕ್ಸ್ಟ್ ಒನ್. ದಿವ್ಯರಾಜ್. ಫೀಲಿಂಗ್ ಬೇಗ ಬೇಗ. DIV YA RA JU 579. ಅಂಡರ್ಸ್ಕೋರ್ ಇಲ್ವಾ? 579. ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ಈಗ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ, ಇದನ್ನೆಲ್ಲ ಬರ್ಕೊಂಡು ಸೆಲೆಬ್ರೇಷನ್ ಎಲ್ಲ ಯಾವ ರೀತಿ ಆಯ್ತು ಇದರೊಳಗೆ ಕಂಟಿನ್ಯೂಷನ್ ಮಾಡ್ತೀನಿ. ಸದ್ಯಕ್ಕೆ ಇವಾಗ ವಿಡಿಯೋ ಆಫ್ ಮಾಡ್ತೀನಿ. ಯಾಕಂತಂದ್ರೆ ವಿಡಿಯೋ ಎಂತಿಯಾಗಿ ಮೊಬೈಲ್ ಬ್ಲಾಸ್ಟ್ ಆಗುತ್ತೆ ಅದರಿಂದ. ಯಾಕಂದ್ರೆ ತುಂಬಾ ಹೆಸರುಗಳನ್ನ ಬರೀಬೇಕು. ಸಿಗೋಣ ನೆಕ್ಸ್ಟ್ ಸೆಲೆಬ್ರೇಷನ್ ಅಲ್ಲಿ. ನಾನು ನಿಜ ಹೇಳ್ತಾ ಇದ್ದೀನಿ, ಸುಳ್ಳು ಹೇಳ್ತಾ ಇಲ್ಲ.
ಮಧ್ಯಾಹ್ನ 3 ಗಂಟೆಗೆ ಊಟ ಮುಗಿಸಿ ಕೂತ್ಕೊಂಡಿದ್ದಕ್ಕೆ ಸಂಜೆ 5 ಗಂಟೆವರೆಗೂ ಬರ್ದಿದ್ದೀನಿ. ಇನ್ಸ್ಟಾ ಪೇಜಿಂದ ಮಾತ್ರ ಮುಗಿಸಿದ್ದೀನಿ. ಇದೆಲ್ಲ ಇನ್ಸ್ಟಾ ಪೇಜಿಂದ ಕಮೆಂಟ್ ಬಂದಿತ್ತು. ಈಗ ನಾನು ಫೇಸ್ಬುಕ್ಕಿಂದ ಬರೆಯೋಣ ಅಂತ ಫೇಸ್ಬುಕ್ಕಿಂದ ಬರೆಯೋದಕ್ಕೂ ನಮ್ಮ ಅಕ್ಕನಿಗೆ ಹೇಳಿದ್ದೆ. ಆದರೆ ಅಲ್ಲೂ ಕೂಡ ತುಂಬ ಒಂದು 600 ಕಮೆಂಟ್ ಎಲ್ಲ ಬಂದಿರೋದ್ರಿಂದ ಒಂದು ಅರ್ಧ ಬರಿ, ಇಲ್ಲಿವರೆಗೂ ನೀನು ಬರೀ, ಇಲ್ಲಿಂದ ನಾನು ಬರಿತೀನಿ ಅಂತ ಅವಳಿಗೆ ಫೇಸ್ಬುಕ್ಕಲ್ಲೂ ಕೂಡ ಅವಳಿಗೆ ಹೇಳಿದ್ದೀನಿ. ಮತ್ತು ನಮ್ಮ ಅಕ್ಕನ ಮಗಳಿಗೆ ಯೂಟ್ಯೂಬಿಂದ ಹೇಳಿದ್ದೀನಿ. ಯಾಕೆಂದರೆ ಎಲ್ಲ ಬರೆಯೋದು ತುಂಬ, ಇವಾಗ ನಾನು ನೋಡ್ತಾ ಇರ್ಬೋದು, ಮುಖ ತೊಳ್ಕೊಂಡು ಬಾಗಿಲು ಪೂಜೆ ಮಾಡಿ ಈಗ ಮತ್ತೆ ಬಂದು ಕೂತಿದ್ದೀನಿ. ತುಂಬ ಕಷ್ಟ ಐತೆ. ನನಗೆ ನಾನೇ ಅನ್ಕೊತಾ ಇದ್ದೀನಿ, ಯಾಕೆ ಇಷ್ಟು ರಿಸಿಪ್ಟ್ ತಗೊಂಡೆ ನಾನು ಅಂತ. ಬೇರೆ ಯಾವ ಥರನಾದರೂ ಹೇಳ್ಬೋದಿತ್ತು, ಈ ರಿಸಿಪ್ಟ್ ತಗೊಂಡು ತಪ್ಪು ಮಾಡಿದ್ನ ಅಂತ. ಫೈನಲ್ ಆಗಿ ಈಗ ಇನ್ಸ್ಟಾ ಪೇಜಿಂದ ಬಂದಿರ್ತಕ್ಕಂಥ ಕಮೆಂಟ್ಗಳನ್ನೆಲ್ಲ ನೇಮ್ ಬರೆದು ಹಾಕಿದ್ದೀನಿ. ಈಗ ಶುರು ಮಾಡ್ತಾ ಇದ್ದೀನಿ ಫೇಸ್ಬುಕ್. ನಿಮಗೆ ಕಾಣಿಸ್ತಾ ಇರ್ಬೋದು, ಇದು ಬಂದು ಫೇಸ್ಬುಕ್ಕಿನ ಕಮೆಂಟ್ಗಳು. ಈಗ ಫೇಸ್ಬುಕ್ಕಿನ ಕಮೆಂಟ್ನ ಬರೆಯೋದಕ್ಕೆ ಶುರು ಮಾಡ್ತಾ ಇದ್ದೀನಿ. ಅದರಲ್ಲೂ ಅರ್ಧ ನಾನು ಬರಿತೀನಿ, ಇನ್ನು ಉಳಿದಿದ್ದ ಅರ್ಧ ನಮ್ಮ ಅಕ್ಕ ಬರ್ಕೊಂಬರ್ತಾಳೆ. ಫೇಸ್ಬುಕ್ಕಲ್ಲೂ ಕೂಡ ತುಂಬ ಕಮೆಂಟ್ಸ್ ಬಂದಿದೆ ನೋಡಿ. ಫೇಸ್ಬುಕ್ಕಲ್ಲಿ 582 ಕಮೆಂಟ್ ಬಂದಿದೆ. ಫೇಸ್ಬುಕ್ಕಲ್ಲೂ ಕೂಡ ಅಷ್ಟು ಕಮೆಂಟ್ ಇದೆ. ಇವಾಗ ಅಲ್ಲಿಂದ ನಾನು ಫೇಸ್ಬುಕ್ಕಿಂದ ಕೂಡ ಬರಿಬೇಕು. ತುಂಬ ರಿಸಿಪ್ಟ್ ತಗೊಂಡೆ ಅಂತ ನನಗೆ ಅನ್ನಿಸ್ತಾ ಐತೆ. ಅಪ್ಪ, ನಾನು ಒಂದಿನ ಫುಲ್ ಒಂದು ಮಧ್ಯಾಹ್ನದಿಂದ ಬರೀತಾ ಇದ್ದೀನಿ. ಇದೆಲ್ಲ ನನಗೆ ಪೇಯ್ನ್ ಬಂದ್ಬಿಡ್ತು. ಬೇರೆ ಏನಾದರೂ ಐಡಿಯಾ ಮಾಡ್ಬೋದಿತ್ತು ಅಂತ ಈಗ ಯೋಚನೆ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಇವಾಗ ಫೇಸ್ಬುಕ್ಕಿಗೆ ಶುರು ಮಾಡಿದ್ದೀನಿ. ಯೂಟ್ಯೂಬಿಂದ ನಮ್ಮ ಅಕ್ಕನ ಮಗಳಿಗೆ ಹೇಳಿದ್ದೀನಿ. ಇನ್ಸ್ಟಾಗ್ರಾಮಿಗೆ ಕಂಪ್ಲೀಟ್ ಆಗಿದೆ. ನಿಮಗೆಲ್ಲ ಇದ್ರ ಬಗ್ಗೆ ಏನನ್ಸುತ್ತೋ ನನಗೆ ಗೊತ್ತಿಲ್ಲ. ನೀವು ಅಂದ್ಕೊಬೋದು ದಯವಿಟ್ಟು ಇವು ನೋಡಿ ಸಪೋರ್ಟ್ ಮಾಡಿ ಅಂತ. ಅಂದರೆ ನೀವು ದುಡ್ಡು ತಗೊತೀರಾ, ಇಷ್ಟು ಕಷ್ಟ ಬೀಳಲಿಲ್ಲ ಅಂದರೆ ಹೆಂಗೆ ಅಂತ. ಖಂಡಿತವಾಗ್ಲೂ ನಾನು ಯಾವುದೇ ಪೇಜಿಂದಲೂ ಇನ್ನೂ ಲಕ್ಷಾಂತರ ರೂಪಾಯಿ ಆಗಲಿ, ಸಾವಿರಾರು ಗಟ್ಟಲೆ ಆಗಲಿ ದುಡ್ದಿಲ್ಲ. ನೀವು ಸಪೋರ್ಟ್ ಮಾಡಿದ್ದೆ ಯಾಕೆ ಕೇಳ್ಕೊತೀನಿ ಅಂತ ಅಂದರೆ, ನಾವು ಬೇರೆಯವ್ರದ್ದಾದ್ರೂ ವ್ಯೂಸು ನಿಮಗೆ ನಷ್ಟ ಆಗೋದು ಒಂದು ವ್ಯೂಸ್ ಕೊಡಿ ಅಂತ ಅಷ್ಟೇ. ನಮಗೆ ಅದರಿಂದ ಹೆಲ್ಪ್ ಆಗುತ್ತೆ. ನಾವು ಬೀಳ್ತಾ ಇರೋ ಕಷ್ಟಕ್ಕೂ ಒಂದು ಪ್ರತಿಫಲ ಸಿಗುತ್ತೆ ಅನ್ನೋ ಕಾರಣಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ. ನಾನು ಇದನ್ನು ಕೊಡ್ತಾ ಇದ್ದೀನಿ ಅಂತ ಕೇಳ್ತಾ ಇಲ್ಲ. ನಾನಿದು ನನ್ನ ಖುಷಿಗೆ ಕೊಡ್ತಾ ಇರೋದು, ನನ್ನ ಕೈಲಾದ ಮಟ್ಟಿಗೆ ಅಷ್ಟೇ. ನೀವು ನನ್ನ ವ್ಲಾಗ್ಸ್ಗಳು ಹೇಗಿರುತ್ತೆ, ನನ್ನ ದಿನಚರಿ ಇಷ್ಟಪಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಈಗ ಕೆಲಸ ಕಂಟಿನ್ಯೂ ಮಾಡ್ತೀನಿ. ಇದು ಯಾವ ರೀತಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಇನ್ನೂ ನನಗೂ ಐಡಿಯಾ ಇಲ್ಲ. ನಾನು ಹೋಗಿ ನಮ್ಮೂರಲ್ಲಿ ಸೆಲೆಬ್ರೇಷನ್ ಮಾಡ್ತೀನಾ, ಇಲ್ಲೇ ಮಾಡ್ತೀನಾ, ಅದೆಲ್ಲ ನಾಳೆ ಗೊತ್ತಾಗುತ್ತೆ. ಸದ್ಯಕ್ಕೆ ಇವಾಗ ಫೇಸ್ಬುಕ್ಕಿನ ಕಮೆಂಟ್ ಶುರು. ತುಂಬ ಎಲ್ಲ ಆ್ಯಂಗಲಲ್ಲೂ ಬರ್ತಿದ್ವಿ. ನಾವು ಸ್ಕೂಲಲ್ಲಿ ಬರಿಬೇಕಾದ್ರೆ ಈ ಆ್ಯಂಗಲಲ್ಲಿ ಸಾಕಾದಾಗ ಈ ರೀತಿ ಬರಿತಿದ್ದು. ಕೆಂಪ ಜಮ್ಮ ಪಾಂಡು, ಏನೇನೋ ಹೆಸರುಗಳು ಸಾಕಾಗಿ ಈಗ ಈ ಆ್ಯಂಗಲ್ಲಿ ಬಂದಿದ್ದೀನಿ. ಈ ಕೆಲಸ ನಾನು ಮಾಡಬಾರ್ದಾಗಿತ್ತು ಅಂತ ಈಗ ಅನ್ನಿಸ್ತಾ ಇದೆ. ಪಲ್ಲವಿ ಗಿರೀಶ್. ಸರಿ ಫ್ರೆಂಡ್ಸ್, ಇದು ಮುಗಿದ ಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಇದೀಗಲೇ ಮುಗಿಯಲ್ಲ. ಟೋಟಲ್ ಆಗಿ ಆ ರೀತಿ ಕಷ್ಟಪಟ್ಟರೂ ಕೂಡ ಒಂಥರ ಖುಷಿ ಇತ್ತು. ಯಾಕಂತಂದರೆ ಕ್ಯೂರಿಯಾಸಿಟಿ ನನಗೂ ಕೂಡ ಇತ್ತು. ನಾನು ಇದನ್ನು ಬರೆದಿದ್ದಷ್ಟೇ ಮಡಚೋದಕ್ಕೆ ನಮ್ಮ ಅತ್ತೆ ಕೈಗೆ ಸ್ವಲ್ಪನ ತಂದುಕೊಟ್ಟೆ ಅಂಗಡಿ ಹತ್ರ. ನಮ್ಮತ್ತೆ ಅಂಗಡಿಯಲ್ಲಿ ಕುತ್ಕೊಂಡು ಈ ರೀತಿಯಾಗಿ ಮಡಿಸ್ತಾಯಿದ್ರು. ಅದನ್ನು ಸ್ವಲ್ಪ ವಿಡಿಯೋನು ಕೂಡ ಮಾಡಿಕೊಂಡು ನಾನು ಹೊರಟು ಬಂದೆ ನಮ್ಮೂರಿಗೆ. ಅಂದರೆ ನಮ್ಮೂರಲ್ಲಿ ಜಾತ್ರೆ ನಡೀತಾ ಇದೆ ಅಂತ ನಾನು ಹಿಂದಿನ ವ್ಲಾಗಲ್ಲೇ ಶೇರ್ ಮಾಡ್ಕೊಂಡಿದ್ನಲ್ಲ, ಅಲ್ಲಿಗೆ ಅಂತ ಹೇಳಿ ನಾವು ಬಂದಿದ್ದು ರೇಖಾನ ಮತ್ತು ನಮ್ಮ ಅಕ್ಕವರು ಎಲ್ಲರೂ ಕೂಡ ಒಟ್ಟಿಗೆ ಬಂದ್ವಿ ನಿಟ್ಟೂರಿಂದ. ನನ್ನ ತಮ್ಮ ನಿಟ್ಟೂರಿಗೆ ಬಂದು ಕರ್ಕೊಂಬಂದ. ನಾವು ಮನೆ ತಲುಪಿದ್ದು ಮಧ್ಯಾಹ್ನ 2 ಗಂಟೆ ಆಗಿತ್ತು. ಮನೆ ಹತ್ರ ಬರ್ತಿದ್ದಂಗೆ ನನ್ನ ತಮ್ಮನ ಹೆಂಡತಿ ಬೆಲ್ವ ತಣ್ಣಿನ ಜ್ಯೂಸ್ ಮಾಡಿದ್ಲು ಅಂತ ಕೊಟ್ಟು ಒಂದು ಅರ್ಧ ಗಂಟೆ ಮಾತಾಡ್ತಾ ಕೂತ್ಕೊಂಡು ಜ್ಯೂಸ್ ಎಲ್ಲ ಕುಡಿದ್ಮೇಲೆ ಊಟ ದೇವಸ್ಥಾನದ ಹತ್ರನೇ. ಅಂದರೆ 4 ದಿನ ಜಾತ್ರೆ ಆಗಿರೋದ್ರಿಂದ 4 ದಿನವೂ ಊರಲ್ಲಿ ಸ್ಟವ್ ಹಚ್ಚಿಲ್ಲ. ಮೊದಲೆಲ್ಲ ಒಲೆ ಹಚ್ಚಿಲ್ಲ ಅಂತ ಅನ್ನೋರು, ಇವಾಗ ಒಲೆ ಹಚ್ಚಿಲ್ಲ ಅನ್ನಂಗಿಲ್ಲ, ಸ್ಟವ್ ಹಚ್ಚಿಲ್ಲ. 4 ದಿನ ಬಂದಿರತಕ್ಕಂಥ ನೆಂಟರಿಗೆ ಹಾಗೆ ಊರು ಇರ್ತಕ್ಕಂಥ ಎಲ್ಲ ಮನೆಗಳವರೆಗೂ ಕೂಡ ದೇವಸ್ಥಾನದ ಹತ್ರನೇ ಊಟ ಅಂತೇಳಿ. ಈ ದೇವಸ್ಥಾನ ನಮ್ಮ ಊರು ಒಳಗಡೆ ಇರೋದಲ್ಲ, ಇದು ಊರು ಆಚೆ ಹೊಸ್ದಾಗಿ ಕಟ್ಟಿರ್ತಕ್ಕಂಥ ಕಾಲಭೈರವೇಶ್ವರಂದು ದೇವಸ್ಥಾನದ್ದು ಓಪನ್ನು. ಮೊನ್ನೆ ಅಂದರೆ 2 ದಿನ ನಡೆದಿದ್ದು ಊರೊಳಗಡೆ ಇರ್ತಕ್ಕಂಥ ಬಸವೇಶ್ವರಂದು. ಇವತ್ತು ನಡೀತಾ ಇರೋದು ಕಾಲಭೈರವೇಶ್ವರ ಸ್ವಾಮಿಯ ದಿವ್ಯ ದೇವಾಲಯದ ಉದ್ಘಾಟನಾ ಸಮಾರಂಭ. ಅದಕ್ಕೋಸ್ಕರ ಸ್ವಲ್ಪ ಊರಿಂದ ಆಚೆ ಹೋಗಬೇಕಿತ್ತು. ಮಧ್ಯಾಹ್ನ 2:30 ಹಾಗೆ ನಾವು ಬಂದಿದ್ದು ದೇವಸ್ಥಾನದ ಹತ್ರ. ಆಗಿನ್ನೂ ದೇವಸ್ಥಾನದ ಹತ್ರ ಏನೂ ಕೂಡ ಪೂಜೆ ಶುರುವಾಗಿರಲಿಲ್ಲ. ಈ ರೀತಿ ವಿಗ್ರಹವನ್ನು ಅಲ್ಲಿ ಇಟ್ಟಿದ್ರು. ಅಂದರೆ ಇನ್ನೂ ಅದು ಪ್ರತಿಷ್ಠಾಪನೆ ಆಗಿರಲಿಲ್ಲ. ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಆಗಲಿ ಪೂಜೆ ಆಗಲಿ ಆಗಿರಲಿಲ್ಲ. ನಾವು ಒಂದು ರೌಂಡ್ ಅಂದರೆ ದೇವಸ್ಥಾನದ ಒಳಗಡೆನೂ ಕೂಡ ಹೋಗಂಗಿರಲಿಲ್ಲ. ಆಚೆನೇ ನಿಂತ್ಕೊಂಡು ದೇವಸ್ಥಾನ ನೋಡಿಕೊಂಡು ನಾವೆಲ್ಲರೂ ಕೂಡ ಬಫೆ ಸಿಸ್ಟಮಲ್ಲಿ ಊಟ ಮುಗಿಸಿದ್ವಿ. 2:30 ನಾವು ಮನೆ ಹತ್ರ ಹೋಗೋದ್ರೊಳಗಡೆ 3 ಗಂಟೆ ಆಯಿತು. 3 ಗಂಟೆಯಲ್ಲಿ ಎಲ್ಲರೂ ಕೂತ್ಕೊಂಡು ಅಡಿಕೆಲೆ ಹಾಕ್ಕೊಂಡ್ವಿ. ನಮ್ದು ಇದ್ದಿದ್ದೆಲ್ಲ ಎಲ್ಲರೂ ಸೇರಿಕೊಂಡಾಗ ಅಡಿಕೆಲೆ, ತಾಂಬೂಲ, ಮಾತುಕತೆ ಇದೆಲ್ಲ ಆದಮೇಲೆ ನಮ್ಮ ಅಮ್ಮ ನಮ್ಮನ್ನು ಜಾತ್ರೆ ಕರೆಯೋದಕ್ಕಿಂತ ಹೆಚ್ಚಾಗಿ ಕರೆದಿದ್ದು ಅವರೇಕಾಯಿ ಕುಯ್ಕೊಂಡು ಹೋಗೋದಕ್ಕೆ. ಬನ್ನಿ ಇವಾಗ ಎಲ್ಲರನ್ನೂ ಕರ್ಕೊಂಡು ತೋಟದ ಹತ್ರ ಹೋಗ್ತೈತೆ, ಆ ಮಾತುಕತೆ ಕೇಳಿಸ್ಕೊಳ್ಳಿ. ಈಗ ನಾವು ದೇವಸ್ಥಾನದ ಹತ್ರ ಎಲ್ಲ ಊಟ ಮುಗಿಸ್ಕೊಂಡು
ಮನೆ ಹತ್ರ ಬಂದು ಅಡಿಕೆಲೆ ಹಾಕೊಂಡು ಈಗ ಎಲ್ಲರೂ ಕೂಡ ತೋಟದ ಹತ್ರ ಹೋಗ್ತಾ ಇದ್ದೀವಿ. ಈ ಜಾಗದಲ್ಲಿ ಹೋಗ್ಬೇಕಾದ್ರೆ ನನಗಂತೂ ತುಂಬ ನೆನಪುಗಳಿದೆ. ಯಾಕಂತಂದರೆ ನಾವು ಚಿಕ್ಕ ವಯಸ್ಸಲ್ಲಿ ದಿನಕ್ಕೆ ಒಂದು ಸತಿನಾದರೂ ಮಿನಿಮಮ್ ತೋಟಕ್ಕೆ ಹೋಗಿರಿವು. ರಜಾ ಇದ್ರಂತೂ ತೋಟಕ್ಕೂ ಮನೆಗೂ ದಾರಿನೇ ಸೌಸಿರಿವು. ಈಗಿನ ಕಾಲದ ಮಕ್ಕಳಿಗೆ ಅಂದರೆ ನಿಂಗೆ ಒಳಟ ಮೇಲೆ ಹೊರಟು ಬಿಡ್ಬೇಕು, ಸುಮ್ಮನಿರೋ ಒಂದು ನಿಮಿಷ. ಈಗಿನ ಕಾಲದ ಮಕ್ಕಳಿಗೆ ನಮ್ಮ ತೋಟ ಯಾವುದು, ನಮ್ಮ ಜಮೀನು ಯಾವುದು ಅದೆಲ್ಲ ಗೊತ್ತೇ ಇರೋದಿಲ್ಲ. ನಾವಂತೂ ತೋಟಕ್ಕೆಲ್ಲ ಅಲ್ಲ ಮರಕ್ಕೆಲ್ಲ ಒಂದೊಂದು ಹೆಸರಿಟ್ಕೊಂಡು ಎಲ್ಲ ಟೈಮ್ನು ಸಖತ್ತಾಗಿ ಎಂಜಾಯ್ ಮಾಡಿದ್ದು. ಈಗ ನಮ್ಮ ತೋಟದ ಹತ್ರ ಹೋಗ್ತಾ ಇದ್ದೀವಿ. ಅಮ್ಮ ನೋಡಿ, ನಮ್ಮ ಅಮ್ಮ ಮಾತಾಡಿಸ್ತೀನಿ ಏನು ಅನ್ನುತ್ತೆ. ನಾನು ವೀಡಿಯೋ ಮಾಡೋದು ಏನು ಅನ್ಸುತ್ತಮ್ಮ ನಿಂಗೆ? ಚೆನ್ನಾಗೈತೆ ಅನ್ಸುತ್ತೆ. ನಿಜ ಹೇಳಮ್ಮ, ಏನು ಅನ್ಸುತ್ತೆ ಅಂತವ? ಚೆನ್ನಾಗೈತೆ ಅನ್ಸುತ್ತೆ. ಚೆನ್ನಾಗೈತೆ ಅನ್ಸುತ್ತೆ ಕಣಮ್ಮ. ಮತ್ತೆ ಯಾವಾಗ್ಲಾರ ಬರ್ಲಿ ಇದನ್ನೊಂದು ಹಿಡ್ಕೊಂಡು ಹೊಡ್ಬಂದ್ಬಿಡ್ತೀಯ, ವಿಡಿಯೋ ಹಿಡಿಯಕ್ಕೆ ಅಂತ ಬೈತೀಯ. ಹೇಳು. ಹೊರಗಡೆ ಹಾಕಿದ್ದೀನಿ, ಬನ್ನಿ ಎಲ್ಲರೂ. ಎಲ್ಲಾರನ್ನೂ ಕರೆದು ಬಿಡು. ಹಾಕಿರೋ ಮೂರು ಸಾಲಿಗೆ ಎಲ್ಲರೂ ಬರೋರಂತೆ ಅವರೆಕಾಯಿ ಕುಯ್ಕೊಂಡು ಹೋಗೋಕ್ಕೆ. ನಾವು ಹಬ್ಬಕ್ಕೆ ಬರ್ತೀವಿ ಅಂದರೆ ಜಾತ್ರೆಗೆ ಬರ್ತೀವಿ, ಅವರೆಕಾಯಿ ಕುಯ್ಕೊಂಡು ಹೋಗ್ತಾರೆ ಅಂತ ಹೇಳಿ ಕುಯ್ದಲ್ಲೇ ಬಿಟ್ಟಿತ್ತಂತೆ. ಈಗ ನೋಡಿ ಎಲ್ರಿಗೂ ಅವರೆಕಾಯಿ ಕುಯ್ಕೊಂಬರೋಕ್ಕೆ ಚೀಲ ಕವರ್ಗಳು ಸಮೇತನೇ ಹೊರಟಿದ್ದೀವಿ. ತೋಟದ ಹತ್ರ ಹೋಗ್ತಾ ಇದ್ದೀನಿ. ಬನ್ನಿ ತೋಟಕ್ಕೆ, ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ನೀನು ಹೇಳತ್ತೆ, ನಿನ್ಗೆ ಈ ಜಾಗದಲ್ಲಿ ಹೋಗ್ತಿದ್ರಿ ಏನು ನೀವಿದ್ದಂಗೆ ಐತೆನತ್ತೆ ಇವಾಗ್ಲೂ? ನಾನಿದ್ದಂಗೆ ಐತೆ, ಆದ್ರೆ ಅದೇ ಮರ ಗಿಡಗಳನ್ನೆಲ್ಲ ಅಡಿಕೆ ಗಿಡ ಜಾಸ್ತಿ ಎದ್ಕೊಂಡೆ ಬೇಕು ಅಲ್ವಾ? ನಾವಿದ್ದಾಗಲೇ ಇರ್ಲಿಲ್ಲ ಕಣತೆ, ಬರೀ ಎಲ್ಲ ಹೊಲ ಇತ್ತು. ಇವಾಗ ಎಲ್ಲ ತೋಟಗಳು ಮಾಡ್ಯಾವ್ರೆ. ಸ್ವಲ್ಪ ಗೊತ್ತಾಗ್ತಿಲ್ಲ. ಜಮೀನಂತ ಇಲ್ಲಿ ಅಕ್ಕಪಕ್ಕ ಇರೋ ಗೊತ್ತಾಗ್ತೈತಿ. ಅದೇ ಎಲ್ಲ ಸ್ವಲ್ಪ ದೂರ ಹೋದ್ರೆ ಏನು ಅಂತ ಗೊತ್ತಾಗ್ತಿಲ್ಲ. ಎಲ್ಲ ಅಡಿಕೆ ತೋಟ ಮಾಡ್ಯಾವ್ರೆ. ತೋಟ ಮಾಡೇವ್ರಿ. ಇಲ್ಲೆಲ್ಲ ದನ ಕರ ಕುರಿ ಮರಿ ಮೇಯವು, ಎಲ್ಲ ಬರೀ ತೋಟ. ಇವಾಗ ರಾಗಿ ಬೆಳೆ ಎಲ್ಲ ಕಡಿಮೆ. ಜಮೀನು ನಮ್ಮ ದೊಡ್ಡ ನರ್ಸಯ್ಯ ಹೇಳ್ಬೇಕಾದ್ರೆ ಸಮಾಧಾನ ಕೇಳಲ್ಲ. ಕೇಳಿದಾಗ ಇದೆಲ್ಲ ದೊಡ್ಡ ಸೈನ್ಸ್ ಇದೆಲ್ಲ ಅವ್ರದ್ದೇ. ಇದು ಬರೀ ಕಾಲೇಜ್ ಆಗಿತ್ತಲ್ಲ, ಅವಾಗ ಗೊತ್ತಾಗೋದು ಈಗ ತೋಟ ಮಾಡ್ಯಾವ್ರ ಅಷ್ಟೇ. ಈಗ ಇಲ್ಲಿಂದ ಕುಯ್ಯೋದ ಅಲ್ಲಿಂದ ಕುಯ್ಯೋದು? ಮ್ಯಾಲ್ ಕುಯ್ಬೇಕಾ? ಅಯ್ಯೋ, ಈ ಅವರೆಕಾಯಿ ಕುಯ್ದೇ ಇಲ್ಲ ನಾವೇನು. ಯಾವ ಇಲ್ಲೂ ಮನೇಲೂ ಏನು ಆಗ್ತಿರ್ಲಿಲ್ಲಪ್ಪ ಮದುವೆ ಆಗೋದಕ್ಕೂ ಮುಂಚೆ. ನಮಗೆ ಗೊತ್ತಾಗಲ್ವಂತೆ ಅವರೆಕಾಯಿ ಕುಯ್ಯೋಕ್ಕೆ. ಕುಯ್ಸೇ ಇಲ್ಲ ಪಾಪ. ಚಿಕ್ಕದ ಗುಡರಿಂದ ಏನು ಕೆಲಸ ಮಾಡಿಲ್ಲ ಅಂತ ಹೆಂಗೆ ಹೇಳ್ತಾ ಇತ್ತು ನೋಡು. ಅದೇ ಒಣಗಿರವು ಹಸೆವು ಎಲ್ಲ ಮಿಕ್ಸ್ ಮಾಡು. ಬರ್ರಿ ಬೇಗ ಎಲ್ಲ ಬರ್ರಿ. ಜಾತ್ರೆಗೆ ಬಂದು ಅವರೆಕಾಯಿ ಕುಯ್ದು ಪ್ಯಾಕ್ ಮಾಡಿ ಜಾತ್ರೆ ಬರ್ರಿ ಅಂತ ಕರಲ್ಲ, ಅವರೆಕಾಯಿ ತಗೊಂಡೋಗಿ ಬರ್ರಿ ಅಂತ ಕರೆದಿರೋದು. ಒಂಬಾಳೆ ಅಲ್ಲ, ಎಲ್ಲ ಒಂಬಾಳೆ ಆಗ್ಯಾವ ಹೇಳು. ಎಲ್ಲ ಕಡೆ ನಮ್ಮವು ಲೇಟ್ ಅಲ್ವೇನತ್ತೆ? 4-5 ಸಬ್ ಮರ್ಗಯ ಎಳೆವು ತಪ್ರುಗಳು ಎಲ್ಲ ಕುಯ್ಯದೆ ಈಗ. ಬಗ್ರಿ ಎಲ್ಲಿ ಇವರಿಬ್ರುವ? ಇನ್ನು ಅಲ್ಲಿ ಬತ್ತಾವ್ರೆ. ಬರ್ರಿ ಬೇಗ. ಕೇಳಿಸ್ಕೊಂಡ್ರಿ ಅಲ್ವಾ ನಮ್ಮಮ್ಮನ ಖಡಕ್ ಮಾತು. ನಿಜವಾಗ್ಲೂ ನಮ್ಮಮ್ಮ ಜಾತ್ರೆ ಕರೆಯೋದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಅವರೆಕಾಯಿ ಕುಯ್ಕೊಂಡು ಹೋಗೋದಕ್ಕೆ ಕರೆದಿದ್ದು. ಮಧ್ಯ ಕರಿತಲೇ ಇತ್ತು, ಅವರೆಕಾಯಿ ತೊಗೊಂಡೋಗಿವ್ರು ಬರ್ರಿ ಅಂತ ಹೇಳಿ. ನಾವು ಅಲ್ಲಿಂದ ಇಲ್ಲಿಗೆ ನಾವು ಅವರೆಕಾಯಿ ತೊಗೊಂಡು ಹೋಗೋದಕ್ಕೆ ಬಂದರೆ ಆ ಖರ್ಚಲ್ಲಿ ಅಲ್ಲೇ ಗುಬ್ಬಿಲಿ ಆರಾಮಾಗಿ ಯಾವಾಗಲಾದ್ರೂ ಹೋದಾಗ ತಂದು ತಿನ್ಬೋದು ಅನ್ನೋ ಕಾರಣಕ್ಕೆ ನಾವು ಬಂದಿರಲಿಲ್ಲ. ಯಾವಾಗಲೂ 1-2 ಸಲ ನನ್ನ ತಮ್ಮ ಊರಿಗೆ ಬಂದಾಗ ಕೊಟ್ಟು ಕಳಿಸಿತ್ತು. ಇನ್ನು ಇವತ್ತು ನಮ್ಮ ಅಕ್ಕವ್ರವ್ರಿಗೆಲ್ಲ ಕೊಟ್ಟಿರಲೇ ಇಲ್ಲ. ಯಾಕಂತಂದರೆ ನಮ್ಮೂರಿಗಿನ್ನ ದೂರ ನಮ್ಮ ಅಕ್ಕವ್ರವರು. ಅದಕ್ಕೆ ಅಂತಲೇ ಹೋಗಿ ಕೊಡೋದು ಬದಲು ಅವ್ರು ಅಲ್ಲೇ ತೊಗೊಂಡು ತಿಂದರೆ ಆಗುತ್ತೆ ಅಂತ ಹೇಳಿ ಅದರಿಂದ ಜಾತ್ರೆಗೆ ಬರ್ತಾರೆ. ಎಲ್ರಿಗೂ ಕೂಡ ಒಂದೇ ಸಲ ಕೊಟ್ಬಿಡೋಣ ಅಂತ ನಮ್ಮಮ್ಮ ಕುಯ್ದಿರಲಿಲ್ಲ. ಎಲ್ಲ ಒಣಗಿದ್ದು ಆ ಹಸಿಕಾಯಿ ಎಲ್ಲ ಇತ್ತು. ಇವತ್ತು ಊಟ ಮಾಡಿಸ್ಕೊಂಬಂದು ಬಗ್ಗಿಸ್ತು ನೋಡ್ರಿ. ಅವರೇ ಗಿಡದಲ್ಲಿ ನಾವು ಬೇರೆ ಎಲ್ಲ ಕೆಲಸನೂ ಮಾಡಿವು. ನಮ್ಮೂರಲ್ಲಿ ನಾವು ಅವರೇ ಗಿಡ ಹಾಕೋದಿಲ್ಲ. ಯಾಕಂತಂದರೆ ನಮ್ಮದು ಖಾಲಿ ಜಾಗನೂ ಇಲ್ಲ. ಅಡಿಕೆ ಗಿಡದೊಳಗಡೆ ನಾವು ಅವರೇ ಗಿಡಕ್ಕೆಲ್ಲ ಅಂದರೆ ಎಲ್ಲ ಕಡೆ ನೀರು ಬಿಡಬೇಕಾಗುತ್ತೆ. ನಮ್ಮ ಡ್ರಿಪ್ ಆಗಿರೋದ್ರಿಂದ ನೀರು ಕೂಡ ಸಾಕಾಗೋದಿಲ್ಲ ಅಂತೇಳಿ ಅವರೇ ಗಿಡದ ಸವಾಸಕ್ಕೆ ಹೋಗಿರಲಿಲ್ಲ. ತಂದು ತಿನ್ನೋದಂತೂ ಮಾತ್ರ ಬಿಡೋದೇ ಇಲ್ಲ. ಅದು 50 ರೂಪಾಯಿ ಆಗಲಿ 100 ರೂಪಾಯಿ ಆಗಲಿ ನಮ್ಮೂರು ನಮ್ಮ ಮನೆ ಅಂತಲೇ ಅಲ್ಲ, ನಮ್ಮೂರಲ್ಲಿ ತಿಂದಷ್ಟು ಅವರೆಕಾಯ ಇಡೀ ಗುಬ್ಬಿ ತಾಲೂಕಲ್ಲಿ ಯಾವ ಊರಲ್ಲೂ ತಿನ್ನಲ್ಲ ಅಂತಲೇ ಹೇಳ್ಬೋದು. ನನಗೆ ಈ ಮಟ್ಟಿಗೆ ಅವರೆಕಾಯಿ ತಿಂತಾರೆ ಅಂತ ಗೊತ್ತಾಗಿದ್ದೇ ನನ್ನ ಮದುವೆ ಆದಮೇಲೆ. ನಮ್ಮೂರುಗಳಲ್ಲಿ ಬೆಳೆದ್ರೂ ಕೂಡ ಅಷ್ಟು ಹಸಿ ಅವರೆಕಾಯಿನ ತಿನ್ನೋದಿಲ್ಲ. ಅಷ್ಟು ಅವರೆಕಾಯಿನ ನಮ್ಮೂರಲ್ಲಿ ತಿಂತಾರೆ. ನಮ್ಮನೆಯವ್ರಿಗೆ ಅವರೆಕಾಯಿ ಅಂದರೆ ತುಂಬ ಇಷ್ಟ.
ನಿಮಗೆ ಗೊತ್ತೇ ಇದೆ, ನಾನು ಎಲ್ಲ ವಿಡಿಯೋಗಳಲ್ಲೂ ಕೂಡ ಹೇಳ್ತಾ ಇರ್ತೀನಿ, ಪ್ರತಿನಿತ್ಯ ಒಂದು 2-3 ತಿಂಗಳು ಅವರೆಕಾಯಿ ಮೇಳ ನಮ್ಮನೇಲಿ, ಅದ್ರಾಗೂ ಉಸ್ಲಿ ಮೇಳ ಅಂತಲೇ ಹೇಳ್ಬೋದು. ಬೇರೆ ಏನು ಮಾಡಿದ್ರು ಅವ್ರು ಕೇಳೋದೇ ಇಲ್ಲ, ಅವರೆಕಾಯಲ್ಲಿ ಕಂಪಲ್ಸರಿ ಉಸ್ಲಿ ಅಂತೂ ಇರಲೇಬೇಕು, ಅಷ್ಟಿಷ್ಟ ನಮ್ಮ ಮನೆಯವ್ರಿಗೆ. ಯಾರ್ಯಾರು ಇವರೆಲ್ಲ ಕುಯ್ತಾ ಇರೋರು ಅಂತ ಅಂದರೆ ನಿಮಗೆಲ್ಲ ಗೊತ್ತಿರೋರೇ, ಅತ್ತೆ ಗೊತ್ತು, ಅಕ್ಕ ಗೊತ್ತು, ನಮ್ಮಮ್ಮ, ಹಾಗೆ ನಮ್ಮ ಆಂಟಿ ಅವರು ನಮ್ಮ ಆಂಟಿಯವರು, ಹಾಗೆ ಇನ್ನೊಂದಿಬ್ಬರು ರಿಲೇಷನ್ನು, ಅವರು ಒಬ್ಬರು ಆಂಟಿ, ನಿಮ್ಗೆ ಅವರೆಲ್ಲ ಗೊತ್ತಿರೋದಿಲ್ಲ, ಅಪರೂಪದವರಲ್ವಾ, ಆದ್ದರಿಂದ ಅವ್ರ ಪರಿಚಯ ಅಷ್ಟೇನು ಬೇಡ. ಯಾವಾಗಲೂ ವಿಡಿಯೋದಲ್ಲಿ ಸಿಗ್ತಾ ಇರೋರು ನನ್ನ ಅಕ್ಕ ತಂಗಿದಿರು, ನಮ್ಮ ಅತ್ತೆ, ನಮ್ಮಮ್ಮ, ಇವರು ನಿಮಗೆ ಪರಿಚಯ ಆದರೆ ಸಾಕು. ನಮ್ಮ ಸೋದರತ್ತೆನ ಎಲ್ಲ ವಿಡಿಯೋಗಳಲ್ಲೂ ನೋಡಿದ್ದೀರಾ, ಯಾಕಂತಂದರೆ ನಾನು ತುಂಬ ಅವ್ರಿಗೆ ಹೋಗ್ತಾ ಇರ್ತೀನಿ, ಅಲ್ಲಿನ ವಿಡಿಯೋ ಶೇರ್ ಮಾಡ್ತಾ ಇರ್ತೀನಿ. ಅದರಿಂದ ಎಲ್ಲರೂ ಕೂಡ ಊಟ ಮಾಡಿಸಿದ್ದೆಲ್ಲ ಕರಿಗೆ ಹೋಯ್ತು ಅಂತೇಳಿ ಅವರೆಕಾಯಿನ ಮಾತಾಡ್ತಾ ಕುಯ್ಕೊಂಡು ಬಂದ್ವಿ. ಕೇಳಿಸ್ಕೊಳ್ಳಿ ನೀವೊಂದ್ಸಲ ಮಾತುಕತೆ ಹೆಂಗಿರುತ್ತೆ ಅಂತ. ನಾವೊಂದಷ್ಟು ಜನ ಕುಯ್ತಾ ಇದ್ದರೆ ಇಲ್ಲಿ ನಮ್ಮ ಇನ್ನೊಂದು ಆಂಟಿನ ಈ ರೀತಿ ಒಣಕಾಯಿ ಹಾಗೆ ಹಸಿಕಾಯಿನ ಬೇರೆ ಮಾಡೋದಕ್ಕೆ ಅಂತ ಹೇಳಿ ಕೂರಿಸಿದ್ವಿ. ಆ ಆಂಟಿ ಎಲ್ಲದನ್ನು ಕೂಡ ಬೇರೆ ಮಾಡ್ತಾ ಇತ್ತು. ಎಷ್ಟು ವರ್ಷ ಆಯ್ತಂಟಿ ನೀನು ವರ್ಷ ಹಾಕ್ತೀಯನಂಟಿ ಅವರೆಕಾಯ? ಇಲ್ಲಪ್ಪ, ನಾವು ಹಾಕಿ ಎಲ್ಲ ಮುಂದೆ ವರ್ಷ ಹಾಕೋಣ ಅಂತ ಮಾಡಿದ್ದೀವಿ. ಇಷ್ಟು ವರ್ಷ ಹಾಕ್ತಿರ್ಲಿಲ್ವಾ? ಹೌದಾ, ಮತ್ತೆ ಯಾರೂ ಹಾಕಿಲ್ಲ. ಮುಂದೆ ವರ್ಷ ಹಾಕೋಣ ಅಂತ ಒಂದು ಸೇರ್ ಬೀಜ ಮಡಿಕೊಂಡಿದ್ದೀನಿ. ಹೌದಾ, ಹಾಕ್ಸು ಮುಂದೆ ಆಯ್ತು. ನೀನು ಎಷ್ಟು ವರ್ಷ ಆಯ್ತತೆ ಅವರ ಗಿಡ ಹಾಕಿ? 3 ವರ್ಷ ಆಯ್ತು ಹಾಕಿವೆ, ಗಿಡ ಹೂವು ಬಂದದ್ದ ಕೈ ಬರ್ದಂಗೆ ನವಿಲು ಬಿಡಲ್ಲ, ನವಿಲು ನವಿಲು ಬಿಡಲ್ಲ ನಮ್ಮ ಕಡೆಗೆ. ಕಾಳ ಹಾಕದಂಗೆ ಎಲ್ಲ ಒಂದು ವಾರ ಕಲ್ಗುಡ್ಬೇಕು, ಆ ಬೀಜ ತರಗ್ ಮುಚ್ಚಬೇಕು. ಒಟ್ಟಿಗೆ ಇವತ್ತು ಎಲ್ಲರಿಗೂ ಹಬ್ಬ ನೋಡಿ. ಅಲ್ಲಿ ನಮ್ಮ ಅಕ್ಕು ಇತ್ತವಳೆ, ಇಲ್ಲಿ ನಮ್ಮ ಅಮ್ಮ, ಅತ್ತೆ, ಆಂಟಿ ನೋಡ್ರಿ ಇಲ್ಲಿ ಅವಳು ಕುಯ್ಯರ್ನೆಲ್ಲ ನೋಡ್ತಾವಳೆ ನಿಂತ್ಕೊಂಡು. ನಿಂತವಳೆ. ಎಲ್ರಿಗೂ ಅವರೆಕಾಯಿ ಹಬ್ಬ, ಅವರೆಕಾಯಿ ಮೇಳ ಇವತ್ತು. ಅವರೆಕಾಯಿ ಮೇಳ. ಫೈನಲ್ ಆಗಿ ಸಂಜೆ 5:30 ಅಷ್ಟರಲ್ಲಿ ಅವರೆಕಾಯಿನೆಲ್ಲ ಕುಯ್ದಿದ್ದಾಯಿತು. ಆದರೆ ಬೇರೆ ಮಾಡಿದ್ದಾಗಿರಲಿಲ್ಲ. ಕುಯ್ದಾದ್ಮೇಲೆ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಆಯೋದಕ್ಕೆ ಶುರು ಮಾಡಿದ್ವಿ. ನಮ್ಮಮ್ಮ ಒಣಕಾಯಿನೂ ಕೂಡ ಕುಯ್ದಿರಲಿಲ್ಲ, ಹೆಂಗಿದ್ರು ಬರ್ತಾರೆ ಇವ್ರ ಹತ್ರನೇ ಕುಯ್ಸ್ಕೊಂಬಿಡೋಣ ಅಂತ ಪ್ಲಾನ್ ಮಾಡಿದ್ದ ಅಂತ. ಹಾಗೂ ನಾವೆಲ್ಲ ರೇಗಿಸ್ಕೊಂಡು ಅವರೆಕಾಯಿನ ಕುಯ್ಕೊಂಬಂದ್ವಿ. ಈಗೆಲ್ಲ ಒಟ್ಟಿಗೆ ಕೆಲಸ ಮಾಡೋದು ಅಥವಾ ಒಟ್ಟಿಗಿರೋದಂದ್ರೆ ಎಷ್ಟು ಮಜಾ ಅಲ್ವಾ? ನಮ್ಮೂರಲ್ಲೆಲ್ಲ ಅಡಿಕೆ ಪಟ್ಟೆ ಕುಯ್ಯಕ್ಕೆ ಹೋಗಲ್ಲ. ನಮ್ಮ ಅಮ್ಮ ಇಲ್ಲಿ ಕುಯ್ಯುತ್ತೆ, ಅದೇ ಇನ್ನು ಓಡಾಡುತ್ತೆ ತೋಟ ತುಂಬ ಅಂತ ಕುಯ್ಕೊಡ್ತಾ ಇದ್ದೀನಿ ಅಷ್ಟೇ. ನೋಡಿ ಅಡಿಕೆ ಪಟ್ಟೆ ಎಷ್ಟು ದೊಡ್ಡದಾಗೈತೆ, ಒಂಬಳೆ ಹೆಂಗಿರ್ಬೇಕು. ಇದು ರಿಯಲ್ ಆಗಿ ಹೇಳ್ತಾ ಇದ್ದೀನಿ, ವಿಡಿಯೋ ಕೇಳ್ಕೊಂಬೇಡ. ಏನ್ ಸಖತ್ತಾಗ ನೋಡ್ತಾ ಇದೀನಿ, ಕಾಣಿಸ್ತೈತಲ್ಲ. ಅಡಿಕೆ ನೋಡಿ ಇಲ್ಲಿರೋದು ಎಷ್ಟು ದೊಡ್ಡದಾಗೈತೆ. ಹಾ, ಚೆನ್ನಾಗೈತೆ ಕಣೆ. ನೋಡಿ ಇಲ್ಲಿ ಎಷ್ಟು ಉದ್ದ ಐತೆ ನೋಡಿ ಅಡಿಕೆ ಪಟ್ಟಿ. ಒಂಬಾಳೆ ಹೆಂಗಿರ್ಬೇಕು ಇದು. ಅಂಥದ್ರಾಗೆ ಇವು ಪ್ಲೇಟ್ ಮಾಡೋರೆಲ್ಲ 3-4 ಪ್ಲೇಟ್ ಮಾಡ್ತಾರೆ. ನಮ್ಮ ತವ ಅಷ್ಟು ಐತೆ ಅಂತಾರೆ. ಇಷ್ಟು ಕುಯ್ದಿದ್ದೀನಿ, ಇಷ್ಟೇ ಇರೋದ್ರಿಂದ ಎಲ್ಲೂ ಇಲ್ಲ. ಆಗ ಅಲ್ಲೊಂದು ಬಿದ್ದೈತೆ ನೋಡು. ಎಲ್ಲೈತೆ? ಅಲ್ಲಿ ಎಲ್ಲೈತೆ? ಹ್ಞೂ ನೋಡಿ, ಅದೊಂದು ಕುಯ್ಕೊಂಡು ಹೋಗೋಣ ಅವರೆಕಾಯಿ. ಹಿಂಗೆ ನೀನು ಏನಂದ್ರು ನಮ್ಮ ಮದ್ದಿಗೆ ಚೀಲದಲ್ಲಿ ಸುರಿದು ಮತ್ತು ಕವರ್ಗೆ ಅಡಿಕೆ ಪಟ್ಕೆ ತುಂಬಿ ಎಲ್ಲರೂ ಒಂದೊಂದು ಹಿಡ್ಕೊಂಬಂದು ಅಲ್ಲಿ ಹಾಕ್ಬೇಕು. ಹ್ಞೂ, ಡೈಲಿ ಬಾ ನಮ್ಮ ಮನೆಗೆ. ನೋಡಿ ನಮ್ಮಮ್ಮ ಹೇಗೆ ಹೇಳ್ತೈತೆ, ವಿಡಿಯೋದಲ್ಲಿ ಏನೋ ಗಿಫ್ಟ್ ಬರುತ್ತಲ್ಲ, ಅಂದರೆ ಅದರಲ್ಲಿ ಏನೋ ಅಮೌಂಟ್ ಬರುತ್ತೆ, ಅದನ್ನು ನನಗೆ ಕೊಡೋ ಅನ್ನೋ ಅರ್ಥದಲ್ಲಿ ಅವ್ರು ಹೇಳಿದ್ರು ಅಷ್ಟೇ. ಇವಾಗ ಎಲ್ಲರೂ ಕೂಡ ಕುತ್ಕೊಂಡು ಬೇಗ ಆಯ್ದು ಬಾ ಅಂದರೆ ಟೈಮ್ ಆಗ್ತಾಯಿತ್ತು. ಸೊಳ್ಳೆಗಳು ಬೇರೆ ಜಾಸ್ತಿ ಆಗ್ತಾಯಿದ್ವು. ಇವು ಅಪರೂಪಕ್ಕೆ ನಾವು ಸೊಳ್ಳೆ ಕೈಯಲ್ಲಿ ಕಡಿಸ್ಕೊಂಡ್ರೆ ಆ ನೆವೆ ತಡ್ಕೊಳಕ್ಕೆ ಆಗೋದಿಲ್ಲ. ಅದರಿಂದ ಬೇಗ ಇದನ್ನೆಲ್ಲ ಆಯ್ದು ಇವಾಗ ಚೀಲಕ್ಕೆ ತುಂಬಿಕೊಂಡು ಹೊರಡ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಅವರೆಕಾಯಿ ಸಿಕ್ಕಿದೆ ಅಂತ. ಆ ಚೀಲದಲ್ಲಿ ಫುಲ್ ಒಂದು ಚೀಲ ಅವರೆಕಾಯಿ ಕುಯ್ದಿದ್ದೀವಿ. ಅಂದರೆ ಒಂದು 25-30 kg ಇರ್ಬೋದು ಅಂತ ಅಂದ್ಕೊಂಡ್ವಿ. ಎಲ್ಲರೂ ಕೂಡ ಭಾಗ ಕೂಡ ಮಾಡ್ಕೊತೀವಿ. ಅದನ್ನೆಲ್ಲ ನಾನು ನಾಳೆ ಲಾಂಗ್ ವಿಡಿಯೋ ಮಾಡಿ ಯೂಟ್ಯೂಬ್ ಚಾನಲಲ್ಲಿ, ನಾಳೆ ಆಗೋದಿಲ್ಲ ಇನ್ನೊಂದು 2 ದಿನ ಬಿಟ್ಟು ಆ ವ್ಲಾಗ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಅಂದರೆ ನಿಮಗೆ ಇವತ್ತು ಸೆಲೆಬ್ರೇಷನ್ ವ್ಲಾಗ್ನ ಇದರಲ್ಲಿ ನಾನು ಅಪ್ಲೋಡ್ ಮಾಡ್ತಾಯಿಲ್ಲ. ಅಂದರೆ ಯೂಟ್ಯೂಬ್ 50K ಇನ್ಸ್ಟಾಗ್ರಾಮಲ್ಲಿ ಆಗಿರೋ ಸೆಲೆಬ್ರೇಷನ್ ಮಾಡಿದ್ದೀನಲ್ಲ, ಅದನ್ನು ನಾಳೆ ವ್ಲಾಗಲ್ಲಿ ನಾನು ಸೆಲೆಬ್ರೇಟ್ ಮಾಡಿದ್ದು. ಅದನ್ನು ಇನ್ನೊಂದು 2 ದಿನ ಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಸದ್ಯಕ್ಕೆ ಇವತ್ತಿನ ವ್ಲಾಗು 1 ಡೇ ವ್ಲಾಗ್ ಆಗಿರುತ್ತೆ. ನನ್ನ ತಮ್ಮ ಎಲ್ಲರೂ ನಾವು ಅವರೆಕಾಯಿ ಕಿತ್ತಾಗೋದ್ರೊಳಗಡೆ ಬಂದು ಎಲ್ರಿಗೂ ಕೂಡ ಎಳ್ನೀರು ಕಿತ್ಕೊಡ್ತಾ ಇದ್ದ. ಇವನು ಅಂದರೆ ನಮ್ಮ ಅಪ್ಪಾಜಿಯವರು ಕೂಡ ಹಾಗೆ ಕೆಲಸ ಮಾಡಿಸ್ತಾಯಿದ್ರು. ಆದರೆ ಅಷ್ಟೇ ಚೆನ್ನಾಗಿ ನಮಗೆ ಏನಾದರೂ ತಿನ್ನೋದಕ್ಕಾಗಲಿ ಅಷ್ಟು ಚೆನ್ನಾಗಿ ನಮ್ಮನ್ನು ನೋಡಿಕೊಂಡಿದ್ರು. ಅವರು ನಮಗೆ ಜೀವನನ
ಹೇಗೆ ಬದುಕಬೇಕು ಅನ್ನೋದನ್ನು ಚೆನ್ನಾಗಿ ಕಲಿಸಿದ್ದಾರೆ. ಎಂಥ ಕಷ್ಟ ಬರಲಿ, ಎಷ್ಟೇ ಕೆಲಸ ಇರಲಿ, ನಗ್ನಗ್ತಾ ಇರಬೇಕು. ಹಾಗೆ ಕಷ್ಟ ಆದರೂ ಕೂಡ ಅದು ನಾವು ಆಚೆ ತೋರಿಸ್ಕೊಬಾರ್ದು. ಈ ರೀತಿ ಎಲ್ಲ ಪಾಠಗಳ್ನು ಕೂಡ ನಮ್ಮ ತಂದೆಯವರು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನನ್ನ ತಮ್ಮನೂ ಕೂಡ ಅದೇ ರೀತಿ, ಅವನು ಕೂಡ ತುಂಬ ಕೆಲಸ ಮಾಡ್ತಾನೆ. ಅವನಿಗೆ ಈಗ ಒಂದು 3-4 ವರ್ಷದ ಹಿಂದೆ ಆಕ್ಸಿಡೆಂಟ್ ಕೂಡ ಆಗಿತ್ತು, ತುಂಬ ಜಾಸ್ತಿನೇ ಆಗಿತ್ತು. ಅವನಿಗೆ ಸ್ವಲ್ಪ ಕಾಲಿಗೆ ಏಟಾಗಿದೆ, ಆದರೂ ಕೂಡ ಒಂದು ಸ್ವಲ್ಪ ರಫ್ ಕೆಲಸ ಎಲ್ಲ ಮಾಡಬೇಡ ಅಂತ ಅಂದರೂ ಕೂಡ ಅವನು ಯಾವ ಕೆಲಸನೂ ಕೂಡ ಕೆಲಸದವ್ರು ಇಟ್ಕೊಂಡಲೇ ರೀತಿ ಮಾಡ್ತಾನೆ. ನಿಜವಾಗ್ಲೂ ನಮ್ಮ ಎಲ್ರಿಗೂ ಕೂಡ ಅದು ಹೆರಿಡಿಟಿಲೇ ಬಂದುಬಿಟ್ಟಿದೆ ಅಂತಲೇ ಹೇಳ್ಬೋದು. ಎಲ್ರಿಗೂ ಕೂಡ ಅವ್ನು ಬಂದು ಎಳ್ನೀರು ಕಿತ್ಕೊಟ್ಟ. ತುಂಬ ದಿನವೇ ಆಗಿತ್ತು. ನಮ್ಮೂರಲ್ಲಿ ತೆಂಗಿನ ತೋಟ ಇದ್ದರೂ ಕೂಡ ಮರಗಳೆಲ್ಲ ತುಂಬ ದೊಡ್ಡವು, ಅದರಲ್ಲಿ ಕೀಳೋದು ಕಷ್ಟ ಅಂತೇಳಿ ಎಳ್ನೀರು ಕುಡಿಯೋದೇ ಕಡಿಮೆ. ಶಿವರಾತ್ರಿ ಹಬ್ಬದಲ್ಲಿ ಒಂದು ಸಲ ಕುಡಿದ್ರೆ ಹೆಚ್ಚು ಎಲ್ಲರೂ ಕೂಡ ಒಂದೊಂದು ಎಳ್ನೀರು ಕಿತ್ಕೊಂಡು ಅವನು ಕೊಚ್ಕೊಟ್ಟ ಮೇಲೆ ಕುಡಿದು ನೋಡಿ. ಈ ರೀತಿಯಾಗಿ ನಾವು ಎಳ್ನೀರಲ್ಲಿ ಆ ಕಡೆ ಬುಡದ ಕಡೆಯಲ್ಲಿರ್ತಕ್ಕಂಥ ಇದನ್ನು ಎಬ್ಬಿಕೊಂಡು ತಿನ್ನಿವು. ಅದನ್ನು ಅಡಿಕೆಲೆ ಅಂತ ನೀವು ಸ್ವಲ್ಪ ಸ್ಮೂತಾಗಿರುತ್ತೆ. ಅದು ನಾವು ಚಿಕ್ಕ ಮಕ್ಕಳಲ್ಲಿ ತುಂಬ ಈ ಥರದ ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ವಿ. ಹಾಗೆ ನಮ್ಮ ಅಕ್ಕ ನನಗೆ ಅದನ್ನ ತಕ್ಕೊಟ್ಲು. ನಾನು ಅದನ್ನು ತಿಂದ್ಕೊಂಡು ಅಷ್ಟರಲ್ಲಿ ಸಂಜೆ 6:30 ಆಯಿತು. ಮನೆ ಕಡೆ ಬಂದ್ವಿ. ನಮ್ಮ ತಮ್ಮನ ಮಗಳು ಮೋಕ್ಷ, ಅತ್ತೆ ನಾನು ಬರ್ತೀನಿ ವಿಡಿಯೋದಲ್ಲಿ ಅಂತ ಹೇಳಿ ಅವಳೊಂದು ಸ್ವಲ್ಪ ಬಂದಳು, ಬಾ ಮುಂದಕ್ಕೆ ಅಂತ ಹೇಳಿ ಮಾತಾಡಿಸ್ತಿದ್ದೆ. ಹೆಣ್ಮಕ್ಳೇ ಹಾಗೆ ಕಣ್ರಿ, ಫುಲ್ ಚುರುಕು. ನನ್ನ ತಮ್ಮನ ಮಗಳು ನಾವೆಲ್ಲಾದರೂ ತುಂಬ ಇಷ್ಟಪಡ್ತಾಳೆ. ನಾವು ಯಾರಾದರೂ ಹೋದರೆ ಹೊರಡೋದಕ್ಕೆ ಬಿಡೋದಿಲ್ಲ, ಅತ್ತೆ ಇವತ್ತು ಇರ್ರಿ ಆ ಥರ. ಹೆಣ್ಮಕ್ಳೇ ಹಾಗೆ. ನಾವು ಮನೆಗೆ ಬಂದು ಬಿಸಿ ಕಾಫಿ ಮಾಡಿಕೊಟ್ಲು ನಮ್ಮ ನಾದಿನಿ, ಅಂದರೆ ನನ್ನ ತಮ್ಮನ ಹೆಂಡತಿ. ಕಾಫಿ ಕುಡಿದ್ವಿ. ಅಷ್ಟರಲ್ಲಿ ನನ್ನ ತಮ್ಮ ಪ್ಲ್ಯಾನ್ ಮಾಡ್ಕೊಂಡಿದ್ರು, ಅವ್ರು ಆಲ್ರೆಡಿ ಎಲ್ಲರೂ ಬಂದಾಗ ಚುರುಮುರಿ ಮಾಡೋದಕ್ಕೆ ಅಂತ ಹೇಳಿ. ಕಾಫಿ ಕುಡಿದ್ಮೇಲೆ ನನ್ನ ತಮ್ಮ ಎಲ್ಲ ಚುರುಮುರಿಗೆಲ್ಲ ರೆಡಿ ಮಾಡಿ ಕಲಿಸೋದಕ್ಕೆ ಕೂತ್ಕೊಂಡ. ಅವನೇ ಯಾವಾಗಲೂ ಚುರುಮುರಿ, ನಾವೆಲ್ಲರೂ ಹೋದರೆ ಅವ್ನು ತುಂಬ ಕೆಲಸ ಮಾಡ್ತಾನೆ. ಅಂದರೆ ನಮ್ಮನ್ನು ಊಟಕ್ಕಿಡೋದಕ್ಕೂ ಬಿಡೋದಿಲ್ಲ. ಕೂರಿಸಿ ಬಾಳೆ ಎಲೆ ಹಾಕಿ ಇಬ್ಬರು ಊಟಕ್ಕಿಟ್ಟು ಆ ರೀತಿಯಾಗಿ ನೋಡ್ಕೊತಾನೆ. ತವ್ರ ಮನೆ ಇನ್ನೇನು ಬೇಕು ಹೇಳ್ರಿ, ಹೋದಾಗ ನಗ್ನಗ್ತಾ ಮಾತಾಡಿ ಖುಷಿಯಿಂದ ಕಳಿಸಿದ್ರೆ ಹೆಣ್ಮಕ್ಳಿಗೆ ಅಷ್ಟೇ ಸಾಕು. ಆ ಭಾಗ್ಯ ಅಂತೂ ನಾವು ಪಡ್ಕೊಂಡಿದ್ದೀವಿ. ನಮ್ಮ ತವ್ರ ಮನೇನ ಯಾವಾಗಲೂ ಆ ಭಗವಂತ ತಣ್ಣಗಿಟ್ಟಿರಲಿ, ಅಲ್ಲಿರ್ತಕ್ಕಂಥ ಜೀವಿಗಳು ಎಲ್ಲರೂ ಕೂಡ ಖುಷಿಯಾಗಿರಲಿ ಅಂತ ಕೇಳ್ಕೊತ ನಮಗೆ ಚುರುಮುರಿ ರೆಡಿ ಮಾಡಿಕೊಟ್ಟ. ಸಖತ್ತಾಗಿತ್ತು ಚುರುಮುರಿ. ಎಲ್ಲರೂ ಕೂಡ ಚುರುಮುರಿ ತಿಂದು ಮಾತಾಡ್ತಾ ಅವತ್ತಿನ ದಿನ ಅಂತೂ ಎಷ್ಟು ಬೇಗ ಹೋಯ್ತು, ಹೇಗೆ ಹೋಯ್ತು ಅಂತ ನನಗೆ ಖಂಡಿತವಾಗ್ಲೂ ಗೊತ್ತಾಗಲಿಲ್ಲ. ನಮ್ಮ ಊರಿಗೆ ಹೋಗಿದ್ದೆ ಲೇಟು. ಅಂದರೆ ಒಂದು 3-4 ದಿನ ಜಾತ್ರೆ ಪೂರ್ತಿ ಹೋಗಬೇಕಿತ್ತು. ನಾನೊಂದು 2 ದಿನ ಲೇಟಾಗಿ ಹೋದೆ. ನಮ್ಮದು 2ನೇ ಅಕ್ಕ ಮಾತ್ರ ಬಂದಿದ್ದಾಳೆ ಇವತ್ತು. ದೊಡ್ಡಕ್ಕ ನಾಳೆ ಬರ್ತಾಳೆ. ಇನ್ನು ನಮ್ಮ ಅಕ್ಕನ ಮಗಳು ಕೂಡ ನಾಳೆ ಬರ್ತಾರೆ. ಎಲ್ಲರೂ ನಾಳೆ ಸಾಯಂಕಾಲದವರೆಗೂ ಇಲ್ಲೇ ಇದ್ದು ಊರ ಕಡೆ ಹೊರಡ್ತೀವಿ. ಈ ವ್ಲಾಗ್ ಇದಾಗಿತ್ತು. ನಾನು ನಾಳೆ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೆಲೆಬ್ರೇಷನ್ ಯಾವ ರೀತಿ ಆಯಿತು ಅನ್ನೋದನ್ನು, ಯಾರು ವಿನ್ನರ್ ಆದರು, ಮತ್ತು ಹಾಗೆ ನನ್ನ ಮನಸ್ಸಿನ ಮಾತು ಏನು ಅನ್ನಿಸ್ತು ಅದೆಲ್ಲ ನಾನು ನಾಳೆ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಎಲ್ಲರೂ ಈ ರೀತಿ ಟೈಮ್ ಸ್ಪೆಂಡ್ ಮಾಡೋದಕ್ಕೂ ಕೂಡ ಪುಣ್ಯ ಮಾಡಿರಬೇಕು. ಅದರಿಂದ ದಯವಿಟ್ಟು ಯಾರ್ಯಾರಿಗೆಲ್ಲ ಒಟ್ಟು ಕುಟುಂಬ ಇದೆ, ಕಸಿನ್ಸ್ಗಳಿದೆ, ಆದಷ್ಟು ನಿಮಗೆ ನೀವು ಟೈಮ್ ಕೊಡ್ಕೊಂಡು ಒಟ್ಟಿಗೆ ಸೇರ್ಕೊಳ್ಳಿ, ಎಂಜಾಯ್ ಮಾಡಿ. ಹಾಗೆ ನೋಡಿ, ಇದು ಕೆಲಸ ನಿಮಗೆ ತೋರಿಸ್ತಾ ಇದ್ದೀನಿ. ಸೆಲೆಬ್ರೇಷನ್ ಮಾಡೋದಕ್ಕೆ, ಸೆಲೆಕ್ಟ್ ಮಾಡೋದಕ್ಕೆ ಬರೆದಿರ್ತಕ್ಕಂಥದ್ದನ್ನ ಅಂದರೆ ನಮ್ಮ ಅಕ್ಕನ ಮಗಳಿಗೆ, ನಮ್ಮ ಅಕ್ಕನಿಗೆ ಹೇಳಿದ್ದೇನಲ್ಲ, ಅವರು ಕೂಡ ಈ ರೀತಿ ಮಡಚಿರಲಿಲ್ಲ, ಹಾಗೆ ಬರ್ಕೊಂಬಂದಿದ್ರು. ಅದನ್ನು ಇಲ್ಲಿರ್ತಕ್ಕಂಥವ್ರಿಗೆ ಕೆಲಸ ಕೊಟ್ಟಿದ್ದೀನಿ. ನನಗೆ ನಗು ಬರ್ತಾಯಿತ್ತು. ಇದನ್ನೆಲ್ಲ ನೋಡಿ ಎಷ್ಟು ಜನ ಶ್ರಮ ಪಟ್ಟಿದ್ರು ನಿಮ್ಮನ್ನು ಸೆಲೆಕ್ಟ್ ಮಾಡೋದಕ್ಕೆ ಅಂತ. ನನಗೆ ತುಂಬ ಸಪೋರ್ಟ್ ಮಾಡಿದರು. ಅವ್ರಿಗೆಲ್ರಿಗೂ ಕೂಡ ನನಗೆ ಇವತ್ತು ಮಾಡ್ತಾವ್ರೆ ವಿಡಿಯೋಕ್ಕೆ ಯಾವಾಗಲೂ ಕೂಡ ಸಪೋರ್ಟ್ ಎಲ್ಲರದ್ದು ಕೂಡ ಇದೆ. ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನೋಡಿ, ಇವಾಗ ನಾನು ತೊಗೊಂಬಂದಿರ್ತಕ್ಕಂಥ ಚೀಟಿಗಳನ್ನ ಮಿಕ್ಸ್ ಮಾಡೋದಕ್ಕೆ ಕೊಟ್ಟೆ. ಇನ್ಸ್ಟಾಗ್ರಾಮವು ನಾನು ಮನೇಲಿ ಬರೆದಿರ್ತಕ್ಕಂಥವು, ನಮ್ಮ ಅತ್ತೆ ಕೈಯಲ್ಲಿ ಮಡಚಿಸಿದ್ದವು, ಮತ್ತು ಇವ್ರು ಮಡಚ್ತಾ ಇರೋವು, ಇವನ್ನೆಲ್ಲವನ್ನೂ ಕೂಡ ನಮ್ಮ ಮೋಕ್ಷನ ಮಿಕ್ಸ್ ಮಾಡಿ ಎತ್ತಿಡು ಅಂತ ಕೊಟ್ಟೆ. ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡು ನಾಳೆ ಯಾರು ವಿನ್ನರು ಅಂತ ನಾಳೆ ವ್ಲಾಗಲ್ಲಿ ನೋಡೋಣ. ಸದ್ಯಕ್ಕೆ ಇವತ್ತಿನ ವ್ಲಾಗಲ್ಲಿ ಇಷ್ಟೇ. ನಾವು ಇನ್ನು ಊಟಕ್ಕೆ ಹೋಗಿ ಬಂದು ಇನ್ನು ಬೇರೆ ಕೆಲಸ ಏನಿಲ್ಲ. ಅಂದರೆ ದೇವಸ್ಥಾನದ ಹತ್ರನೇ ಊಟ ಆಗಿರೋದ್ರಿಂದ ಫ್ರೀ ಆಗಿದ್ವಲ್ಲ, ಅದರಿಂದ ಈ ಕೆಲಸನೂ ಕೂಡ ಆಯಿತು. ಮನೇಲಿ ಅಡುಗೆ ಕೆಲಸ ಏನೂ ಇರಲಿಲ್ಲ, ಬರೀ ದೇವಸ್ಥಾನದ ಹತ್ರ ಹೋಗೋದು, ಊಟ ಮಾಡಿಬರೋದು, ಇದೇ 4 ದಿನದಿಂದ ಮಾಡಿದ್ದಾರೆ. ನಾವು 2 ದಿನ ಮಾತ್ರ ಈ ಕೆಲಸ ಮಾಡಿದ್ವಿ. ದೇವಸ್ಥಾನಕ್ಕೆ ಹೋಗೋ ರೋಡಲ್ಲಿ ರಾತ್ರಿ ಲೈಟ್ ಅರೇಂಜ್ಮೆಂಟ್ ಅಂತೂ ಸಖತ್ತಾಗಿತ್ತು. ಊರಿಂದ ಆಚೆವರೆಗೂ ಇರೋದ್ರಿಂದ ಅಲ್ಲಿವರೆಗೂ ಲೈಟು, ನಮ್ಮ ಮನೆ ಹತ್ರದಿಂದ ರೋಡ್ ಪೂರ್ತಿ ಲೈಟ್ ಅರೇಂಜ್ಮೆಂಟ್ ಇತ್ತು.
ಅಲ್ಲಿಗೂ 4 ದಿನ ಜನಗಳು ದಾರಿ ಸೌಸಿದ್ದಾರೆ ಅಂತಲೇ ಹೇಳ್ಬೋದು. ನೋಡಿ ಇವರು ನಮ್ಮೂರವರು ಮಾತಾಡಿ ವಿಡಿಯೋ ಮಾಡ್ತಾ ಇದೆಯಾ ಹಾಗೆ ನನ್ನ ಕ್ಲಿಪ್ ತಗೋ ಅಂತ ಕೇಳಿದ್ದಕ್ಕೆ ಅವ್ರನ್ನ ಕ್ಲಿಪ್ ಮಾತಾಡಿಸಿ ಹಾಗೆ ಈಗ ಮುಂದೆ ಹೊರಟ್ವಿ. ಲೈಟ್ ಅರೇಂಜ್ಮೆಂಟ್ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು. ನಾವು ಹೋದಾಗ ದೇವಸ್ಥಾನದ ಹತ್ರ ಕಾಲಭೈರವೇಶ್ವರ ಸ್ವಾಮಿಯ ಬೆಳಗ್ಗೆ ಪ್ರತಿಷ್ಠಾಪನೆ ಮಾಡೋದಕ್ಕೆ ಪೂಜೆ ನಡೀತಾ ಇತ್ತು. ಎಲ್ಲರೂ ಕೂಡ ಕೂತ್ಕೊಂಡು ನೋಡ್ತಾ ಇದ್ರು. ನಾವು ಒಂದು ಅರ್ಧ ಗಂಟೆ ಕೂತ್ಕೊಂಡು ಅಲ್ಲಿ ನಡೀತಾ ಇರ್ತಕ್ಕಂಥ ಪೂಜೆನ ನೋಡಿ ಅದಾದಮೇಲೆ ಊಟ ಬಡಿಸಿದ್ರು. ಊಟ ಡೈಲಿ ಮುದ್ದೆ ಪದಾರ್ಥ, ಮಧ್ಯಾಹ್ನದ ಹೊತ್ತಿರೋದು ಪಾಯಸ, ಅನ್ನ ಸಾರು. ಪಾಯಸ ಅಂತೂ ಕಂಪಲ್ಸರಿ ಇರೋದು, 4 ದಿನವೂ ಇತ್ತಂತೆ ಪಾಯಸ. ಆ ರೀತಿ ಸ್ವೀಟು. ಮುದ್ದೆ ಪದಾರ್ಥ ಇರಲಿಲ್ಲ ನಮಗೆ, ನಾನು ಹೋಗಿರಲಿಲ್ವಲ್ಲ ಅವತ್ತು ಮುದ್ದೆ ಪದಾರ್ಥ ಮಾಡಿದ್ರಂತೆ. ನಮ್ಮ ಮನೆಯವರು ಹೇಳಿದ್ರು ಹಣ್ಸಿನ್ಕಾಯಿ ಪದಾರ್ಥ ಸಖತ್ತಾಗಿತ್ತು ಅಂತ. ನಾನು ಮಾಡಿದ್ಕಿಂತ ಸಖತ್ತಾಗಿತ್ತು ಅಂದೆ. ಹೌದು, ಪರೋವುಗಳಲ್ಲಿ ಅಷ್ಟೇ ಚೆನ್ನಾಗಾಗುತ್ತೆ. ನಾವು ಮನೇಲಿ ಹೇಗೆ ಮಾಡಿದ್ರು ಕೂಡ ಆ ಟೇಸ್ಟ್ ಕೊಡೋಕ್ಕಾಗೋದಿಲ್ಲ, ನಿಮಗೆ ಗೊತ್ತೇ ಇದೆ. ಇವತ್ತು ಮುದ್ದೆ ಪದಾರ್ಥ ಅಲ್ಲ, ಪಾಯಸ, ಅನ್ನ ಸಾರು, ಕೋಸಂಬರಿ ಈ ಥರ ರೆಡಿ ಮಾಡಿದರು. ಊಟ ಮುಗಿಸ್ಕೊಂಡ್ಬಂದು ಎಲ್ಲರೂ ಕೂಡ ಈ ರೀತಿ ಒಟ್ಟಿಗೆ ಸಾಲಾಗಿ ಹೋಲ್ಸೇಲ್ ಧಮಾಕ ಅಂತ ನಿದ್ದೆ ಮಾಡಿದ್ವಿ. ನಾಳೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.